ದೈವಾಧೀನರಾದ ಪ್ರಯುಕ್ತ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವ ಎಲ್ಲ ಸಮಾಜದ ಬಂಧುಗಳಿಗೆ ಮೊದಲನೇದಾಗಿ ನಮಸ್ಕರಿಸುತ್ತಾ, ತಮಗೆ ಗೊತ್ತಿದೆ, ನಮ್ಮ ಹಿರಿಯ ಸ್ವಾಮೀಜಿಗಳು ನೇಮಕವಾದಾಗ ಇದೇ ಮಠದಲ್ಲಿ ಫಸ್ಟ್ ಅವರ ಗುರುವಂದನ ಕಾರ್ಯಕ್ರಮವನ್ನು ಮಾನ್ಯ ಸಿದ್ದರಾಮಯ್ಯನವರು, ಅನಂತರ ದೇವೇಗೌಡರು, JH ಪಟೇಲರು ಇದೇ ಒಂದು ಮಠದಲ್ಲಿ, ಇದು ಸಣ್ಣ ಮಠ ಇತ್ತು, ಅವಾಗಿಲ್ಲೇ ಅವರನ್ನು ಮಠಾಧಿಪತಿಗಳಾಗಿ ಘೋಷಣೆ ಮಾಡಿದರು. ತದನಂತರ ನಮ್ಮ ಸಮಾಜದಲ್ಲಿ ಬೇರೆ ಬೇರೆ ಏನು ಸ್ವಾಮೀಜಿಗಳನ್ನು ಮಾಡಬೇಕು ಅಂತೇಳಿ ನಮ್ಮ ದಾವಣಗೆರೆಯ ಕೆ ಮಲ್ಲಪ್ಪನವರ ಪ್ರಯತ್ನದಿಂದ ಸ್ವಾಮೀಜಿಗಳನ್ನು ಹುಡುಕ್ಲಿಕ್ಕೆ ಪ್ರಯತ್ನ ಮಾಡಿದರು. ಇದು ಚಿತ್ರದುರ್ಗ ಜಿಲ್ಲೆಯ ಸುತ್ತಮುತ್ತಲಿನ 4 ಸ್ವಾಮಿಗಳು ಆಯ್ಕೆ ಆದರು. ಆನಂತರ ಅವರನ್ನು ಶಿವಪುರಿ ಸ್ವಾಮಿಗಳ ಆಶ್ರಮದಲ್ಲಿ ಅವರಿಗೆ ಟ್ರೈನಿಂಗ್ ಕೊಡಬೇಕು ಮತ್ತು ಅಲ್ಲಿ ಹರಿದ್ವಾರ, ಋಷಿಕೇಶ ಹೀಗೆ ಹಲವು ಪ್ರದೇಶಗಳಲ್ಲಿ ಇವರೆಲ್ಲರನ್ನ ಸ್ವಾಮೀಜಿಗಳನ್ನು ಕಳಿಸಿ ಅವರಿಗೆ ಭವ್ಯವಾದ ಒಂದು ಪರಂಪರೆಯ ಒಂದು ಶಿಕ್ಷಣವನ್ನು ನಮ್ಮ ಸಮಾಜದಿಂದ ಕೊಡಿಸಲಾಯಿತು. ತದನಂತರ ನಮ್ಮ ಹಿರಿಯ ಸ್ವಾಮೀಜಿಗಳು ದೈವಾಧೀನರಾದ ನಂತರ 4 ಜನ ಸ್ವಾಮೀಜಿಗಳಿದ್ದರು. ಯಾರನ್ನು ನಾವು ಮಠಾಧಿಪತಿಗಳನ್ನು ಮಾಡಬೇಕು ಅಂತೇಳಿ ಭಾಳಷ್ಟು ವಿಚಾರ ವಿನಿಮಯಗಳಾಗಿ ಕೊನೆಗೆ ನಿರಂಜನಾನಂದ ಪುರಿ ಸ್ವಾಮೀಜಿಯವರನ್ನು ಜಗದ್ಗುರುಗಳಾಗಿ ಆಯ್ಕೆ ಮಾಡಲಾಯಿತು. ಅದೇ ಸಮಯದಲ್ಲಿ ಮುಂದೆ 4 ವರ್ಷ ಅಥವಾ 6 ವರ್ಷಕ್ಕೆ ಒಮ್ಮೆ ಜಗದ್ಗುರುಗಳನ್ನು ಬದಲಾವಣೆ ಮಾಡಬೇಕು ಅಂತೇಳಿ ಒಂದು ತೀರ್ಮಾನ ಆಯಿತು. ಆ ತೀರ್ಮಾನ ಇಲ್ಲಿವರೆಗೂ ಯಾವುದೇ ಇದಕ್ಕೆ ಅನುಷ್ಠಾನಕ್ಕೆ ಬರಲಿಲ್ಲ. ಮುಖ್ಯವಾಗಿ 4 ಮಠಗಳ ನಮ್ಮ KR ನಗರ ಮತ್ತು ಬೆಂಗಳೂರು ಡಿವಿಷನ್ನು, ಗುಲ್ಬರ್ಗ ಡಿವಿಷನ್ನು ಮತ್ತು ಬಳ್ಳಾರಿ ಡಿವಿಷನ್ 4 ಡಿವಿಷನ್, ಬೆಳಗಾಂ ಡಿವಿಷನ್, ಹೀಗೆ 4 ಡಿವಿಷನ್ಗಳನ್ನು ಮಾಡಿದಾಗ ಯಾವ್ಯಾವ ಮಠಗಳು ಇವತ್ತು ಯಾವ್ಯಾವ ಹಂತದಲ್ಲಿದೆ, ಆರ್ಥಿಕವಾಗಿ ಏನು ಆಗಿದೆ ಅನ್ನೋದನ್ನು ನಾವು ಪರಿಶೀಲನೆ ಮಾಡಿದರೆ ಇವತ್ತು ಕಾಗಿನೆಲೆ ಮಠ ಭಾಳಷ್ಟು ಅಭಿವೃದ್ಧಿ ಹೊಂದಿದೆ. ಕಾರಣ ಇಷ್ಟೇ, ಅಲ್ಲಿರುವ ಸ್ವಾಮೀಜಿಗಳು ಜಗದ್ಗುರುಗಳು, ಸಮಾಜದ ಮುಖ್ಯ ವಾಹಿನಿಯಲ್ಲಿರುವರು. ಅವರಿಗೆ ಸಮಾಜ ಮತ್ತು ಸರ್ಕಾರ ಅತ್ಯಂತ ಗೌರವಯುತ ಮಾನ್ಯತೆಯನ್ನು ಕೊಡ್ತಾ ಇದ್ದರಿಂದ ಕೋಟ್ಯಾಂತರ ರೂಪಾಯಿ ಅವರಿಗೆ ಅನುದಾನ ಬಂತು. ಬಟ್ ಸರ್ಕಾರದಿಂದ ಕಾಗಿನೆಲೆ ಗುರು ಮಠಕ್ಕೆ ಬಂದ ಅನುದಾನ ಕೇವಲ ಆ ಮಠಕ್ಕೆ ಆಗದೆ ಅಟ್ಲೀಸ್ಟ್ ಒಂದು 20% ಅನುದಾನ ಈ ಮಠಗಳಿಗೂ ಹೋಗಿದ್ರೆ ನಿಜವಾಗ್ಲೂ ಸ್ವಾಮೀಜಿಗಳು ಇನ್ನೂ ಯಾವ ಅದ್ಭುತ ಕಾರ್ಯಗಳನ್ನು ಮಾಡ್ತಿದ್ರು ಅಂತೇಳಿ ನನಗನ್ನಿಸ್ತದೆ. ನಾನು ಇಲ್ಲಿವರೆಗೂ ನಿಮಗೆ ಗೊತ್ತಿರಲಿಲ್ಲ, ನಾನು ಮೊನ್ನೆ ಪೇಪರ್ನಲ್ಲಿ ನೋಡಿದೆ, 2 ಕಾಲೇಜುಗಳನ್ನು ಮಾಡಿದ್ದಾರೆ ಸ್ವಾಮೀಜಿಯವರು, 2 ಕಾಲೇಜುಗಳನ್ನು ಮಾಡಿದ್ದಾರೆ. ಅದನ್ನು ನೇತೃತ್ವ ವಹಿಸಿ ಅದನ್ನು ಮಾಡಿದರೆ ಇವತ್ತು ಇಂಥ ಪರಿಸ್ಥಿತಿ ಬರ್ತಿರ್ಲಿಲ್ಲ. ಇವತ್ತು 4 ಮಠದಲ್ಲಿ ಯಾರೂ ಇಲ್ಲ, ನಮ್ಮ ಮಠದಲ್ಲಿ ಕೇಳೋರು ಇಲ್ಲ, ಕೇಳಕ್ಕೆ ಹೋದ್ರೆ ಅಲ್ಲಿ ನಡೆಯೋದು ಇಲ್ಲ. ಅದೆಲ್ಲ ಅದು ಈ ಸಂದರ್ಭದಲ್ಲಿ ಹೇಳುವ ಇದಲ್ಲ. ಆದರೆ ಇವತ್ತು ಕೆಲವರು ನಾವೆಲ್ಲ ಸೇರಿದ್ದೇವೆ, ಇದ್ರ ಬಗ್ಗೆ ಮುಂದೆ ಚಿಂತನೆ ಮಾಡಬೇಕಾಗಿದೆ. ಯಾಕಂದರೆ ಒಂದು ಮಠಕ್ಕೆ ಕೋಟ್ಯಾಂತರ ರೂಪಾಯಿ ಅನುದಾನ ಬಂದರೆ ಅವ್ರು ಏನು ಬೇಕಾದ್ರೂ ಮಾಡ್ಬೋದು. ಇಲ್ಲಿ ಬಳ್ಳಾರಿಯಲ್ಲಿ ಈಗ ಇಲ್ಲಿನೂ ಬೆಂಗಳೂರಲ್ಲಿ ಮಠ ಆಗಿದೆ, ಕಾಗಿನೆಲೆಯಲ್ಲಿ ಮಠ ಆಗಿದೆ, ಆಮೇಲೆ ಬೆಳ್ಳುಡಿಯಲ್ಲಿ ಆಗಿದೆ, ಎಲ್ಲ ಕಡೆಗೆ ಆಗಿದೆ. ಯಾಕೆಂದರೆ 35, 40, 50 ಕೋಟಿ ಬಂದಿದೆ ಅಲ್ಲಿಗೆ. ಬಟ್ ಇವ್ರಿಗೆ ಏನು ಬಂದಿಲ್ಲ ಪಾಪ. ಇವರು ಹೇಳ್ತಾ ಇದ್ರು ಉತ್ತರ ಕರ್ನಾಟಕದಲ್ಲಿ ಜನ ಸೇರಿಸ್ಬೋದು ಹೊರತು ಹಣ ಸೇರ್ಸೋಕ್ಕಾಗಲ್ಲ ಅಂತ. ಅಂಥದ್ರ ಮಧ್ಯದಲ್ಲಿ, ಬಡವರ ಮಧ್ಯದಲ್ಲಿ, ಇವತ್ತು ಅತ್ಯಂತ ಬಡತನ ಇರುವವರ ಮಧ್ಯದಲ್ಲಿ ಇವರು ಭಿಕ್ಷೆ ಬೇಡಿ ಇವತ್ತು ಆ ಮಠವನ್ನು ಆ ಮಟ್ಟಕ್ಕೆ ತಂದಿದ್ದಾರೆ ಅಂದರೆ ಇದು ಸಾಮಾನ್ಯ ಚಿಂತನೆ ಇಲ್ಲ. ಅಲ್ಲಿ ಕುರುಬರು ಬಹಳಷ್ಟು ಬಡವರಲ್ಲಿ, ಆದರೆ ಕುರುಬರ ಜೊತೆಗೆ ಇತರ ಹಿಂದುಳಿದ ವರ್ಗಗಳ ಜನರನ್ನು ಸೇರಿಸ್ಬಿಟ್ಟು ಅವರ ಕೈಲಾದ ಸಹಾಯವನ್ನು ಪಡೆದು ಇವತ್ತು ಮಠಗಳನ್ನು ಮಾಡಿದ್ದಾರೆ. ವಿಶೇಷವಾಗಿ ಇವರಿಗೆ ಅವರ ಚರಿತ್ರೆಯನ್ನು ನೋಡಿದಾಗ ಮೊದಲು ಅವ್ರು ಹೇಳ್ತಾ ಇದ್ದಾರೆ, ನಾನು ಕ್ರೈಸ್ತ ಅನುಯಾಯಿ ಆಗಿದ್ದೆ, ಆನಂತರ ಜೈನ ಧರ್ಮದ ಅನುಯಾಯಿ ಆಗಿದ್ದೆ, ಹೀಗೆ ಹಲವಾರು ಧರ್ಮಗಳ ಒಳ ತಿರುಳುಗಳನ್ನು ಅರ್ಥ ಮಾಡ್ಕೊಂಡು ಕೊನೆಗೆ ಹಾಲುಮತ ಪುಸ್ತಕ, ಹಾಲುಮತ ಅಂತ ಹೇಳಿ ಒಂದು ಪುಸ್ತಕವನ್ನು ಓದಿದ ಮೇಲೆ ನನಗೆ ಗೊತ್ತಾಯಿತು ಹಾಲುಮತದಲ್ಲಿ ಎಷ್ಟು ಒಂದು ಧಾರ್ಮಿಕ ಚಿಂತನೆಗಳು ಅಡಗಿದ್ದೀವಿ ಅನ್ನೋದು ನನಗೆ ಗೊತ್ತಾಯಿತು ಅಂತ ಹೇಳಿ.